ವೀಕ್ಷಕರೇ ನಮಸ್ಕಾರ. ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹೌದು ವೀಕ್ಷಕರೇ, ಈಗ ಕರ್ನಾಟಕ ಸರ್ಕಾರ ಒಂದು ವಿದ್ಯಾರ್ಥಿಗಳಿಗಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗ ಪಡ್ಕೊಂಡು ಉಚಿತವಾಗಿ ಲ್ಯಾಪ್ಟಾಪನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗಿದ್ರೆ ಈ ಕರ್ನಾಟಕ ಸರ್ಕಾರ ಜಾರಿಗೆ ಮಾಡಿರ್ತಕ್ಕಂಥ ಉಚಿತ ಲ್ಯಾಪ್ಟಾಪ್ ಒಂದು ವಿತರಣೆಯ ಸ್ಕೀಮ್ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡಿತಾರೆ ಹಾಗೂ ಆ ಪೋಷಕರಿಗೂ ಕೂಡ ಕೆಲವೊಂದು ಅರ್ಹತೆಗಳಿವೆ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೂ ಅರ್ಜಿಗೆ ಯಾರೆಲ್ಲ ಅರ್ಹರು ಮತ್ತು ಈ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ಮತ್ತು ಈ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗಲಿದೆ. ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇದರ ಸದುಪಯೋಗವನ್ನು ಪಡೆದುಕೊಂಡು ನಿಮ್ಮ ಒಂದು ಲ್ಯಾಪ್ಟಾಪ್ ಪಡೆದುಕೊಳ್ಳುವಂಥ ಕನಸನ್ನು ನಾನು ಸಾಗಿಸ್ಕೊಳ್ಳಿ. ಹಾಗೂ ಯಾರೆಲ್ಲ ಈ ಸ್ಕೀಮ್ಗೆ ಎಲಿಜಿಬಲ್ ಆಗ್ತಾರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೆ ನೀವೊಂದು ಲ್ಯಾಪ್ಟಾಪನ್ನು ಉಚಿತವಾಗಿ ಪಡೆದುಕೊಳ್ಳೋದಕ್ಕೆ ನೀವು ಸಹಕಾರ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಿದ್ರೆ ತಡ ಮಾಡದೆ ಯಾರೆಲ್ಲ ಈ ಒಂದು ಲ್ಯಾಪ್ಟಾಪನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದನ್ನು ಶೀಘ್ರವಾಗಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕರ್ನಾಟಕದ ಒಂದು ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ಲ್ಯಾಪ್ಟಾಪನ್ನು ಸರ್ಕಾರ ಈಗ ವಿತರಣೆ ಮಾಡ್ತಾ ಇದೆ. ಇದಕ್ಕೆ ನಾನು ಮೊದಲಿಗೆ ಹೇಳ್ಬಿಡ್ತೀನಿ, ಡಿಸೆಂಬರ್ 6 ಅಂತಿಮ ದಿನಾಂಕ ಆಗಿರ್ತದೆ. ಡಿಸೆಂಬರ್ 6ರೊಳಗಾಗಿ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ನೀವು ಉಚಿತವಾಗಿ ಲ್ಯಾಪ್ಟಾಪನ್ನು ಪಡೆದುಕೊಳ್ಬೋದು. ಇದರ ಸಂಪೂರ್ಣ ಮಾಹಿತಿಯನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಗಮನಿಸಬೇಕು, ನೀವು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಒಂದು ಉಚಿತ ಲ್ಯಾಪ್ಟಾಪ್ ಯೋಜನೆಯನ್ನು ಪ್ರಾರಂಭಿಸಿರುವಂಥದ್ದು. ಹಾಗಿದ್ರೆ ಈ SC ಸಫಾಯಿ ಕಾರ್ಮಿಕರ ಮಕ್ಕಳಿಗಾಗಿ ಈ ಒಂದು ಉಚಿತ ಲ್ಯಾಪ್ಟಾಪ್ ಯೋಜನೆಯನ್ನು ಸರ್ಕಾರ ಒಂದು ಪ್ರಾರಂಭ ಮಾಡಿದೆ. KSSKDC ಅಂದರೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಏನಿದೆ ಅಲ್ಲ, ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಶ್ಲಾಘನೀಯ ಯೋಜನೆಯನ್ನು ಈಗ ಆರಂಭಿಸಿರುವಂಥದ್ದು. ಹಾಗಾಗಿ ಈ ಯೋಜನೆಗೆ ಯಾರೆಲ್ಲ ಅರ್ಹರು ನೋಡಲಿ, ಅರ್ಹತೆ ಏನಿದೆ ಅಂತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ ನಾನು ಮೊದಲನೇ ಹೇಳ್ತೀನಿ, ಪೋಷಕರು ಕೂಡ ಕೆಲವೊಂದು ಅರ್ಹತೆಯನ್ನು ಪಡೆದಿರ್ತಕ್ಕಂಥದ್ದು. ಏನೆಲ್ಲ ಪೋಷಕರ ಅರ್ಹತೆ ಇರಬೇಕು? ಅರ್ಜಿದಾರರು ನಾವೇನಾದರೂ ಅಪ್ಲೈ ಮಾಡ್ತೀವಿ ಅಂದರೆ ಇದಕ್ಕೆ ತಂದೆ ಅಥವಾ ಅವರ ತಾಯಿ SC ಸಫಾಯಿ ಕರ್ಮಚಾರಿ ಅಥವಾ ಪೌರ ಕಾರ್ಮಿಕ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಆಗಿ ಕನಿಷ್ಠ 5 ವರ್ಷಗಳ ಕಾಲ ಅನುಭವವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಇಲ್ಲಿ SC ಸಫಾಯಿ ಕರ್ಮಚಾರಿ ಆಗಿರ್ಬೋದು ಅಥವಾ ಏನು ಪೌರ ಕಾರ್ಮಿಕರು ಅಂತ ಕರಿತೀವಲ್ಲ ಅಂಥವರು 5 ವರ್ಷ ಆಗಿ ಸೇವೆಯನ್ನು ಸಲ್ಲಿಸಿರಬೇಕು. ಅದಕ್ಕೆ ಸಂಬಂಧಿಸಿರುವಂಥ ಗುರುತಿನ ಚೀಟಿ ಪ್ರಮಾಣ ಪತ್ರವನ್ನು ಕೂಡ ಅವರು ಹೊಂದಿರಬೇಕು. ಇದು ಪೋಷಕರ ಅರ್ಹತೆ. ಆದರೆ ವಿದ್ಯಾರ್ಥಿ ಯಾರೆಲ್ಲ ಇದಕ್ಕೆ ಅರ್ಹರು ಅಂದರೆ ನೋಡಿಲಿ, ಸ್ನಾತಕ ಅಂದರೆ ಡಿಗ್ರಿ, BCom, BSc, BBA, BCA, BE ಅಥವಾ ಸ್ನಾತಕೋತ್ತರ ಅಂದರೆ PG, MCom, MA, MSc, MTech, MBA, MBBS ಈ ಎಲ್ಲ ಪದವಿಯನ್ನು ನೀವು ವ್ಯಾಸಂಗ ಮಾಡ್ತಿದ್ರೆ ಅಂದರೆ ನೋಂದಣಿಯನ್ನು ಹೊಂದಿರಬೇಕು. ಅಂದರೆ ಇವಾಗ ಅಡ್ಮಿಷನನ್ನು ನೀವು ಮಾಡಿಸಿರಬೇಕು. ಆ ಕಾಲೇಜಿನಲ್ಲಿ ನೀವು ರೆಗ್ಯುಲರನ್ನು ಸ್ಟೂಡೆಂಟ್ ಆಗಿ ಜಾಯಿಂಟ್ ಅಥವಾ ರೆಗ್ಯುಲರ್ ಸ್ಟೂಡೆಂಟ್ ಆಗಿ ಏನಾದರೂ ನೀವು ಅಡ್ಮಿಷನ್ ಪಡೆದಿದ್ರೆ ನೀವು ಈ ಒಂದು ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಅರ್ಹರಾಗ್ತೀರಿ. ಹಾಗೂ ಒಂದು ಸಾಮಾನ್ಯ ಅರ್ಹತೆ ಕೂಡ ಇದರಲ್ಲಿದೆ. ಏನಂದರೆ ಕುಟುಂಬದ ವಾರ್ಷಿಕ ಆದಾಯ 2.50 ಲಕ್ಷಕ್ಕಿಂತ ಕೆಳಗಿರಬೇಕು. ಅದನ್ನು ಮೀರಿರಬಾರ್ದು. ಆದಾಯ ಪ್ರಮಾಣ ಪತ್ರ ಕೂಡ ಸಲ್ಲಿಸಬೇಕಾಗ್ತದೆ. ನಾವು ಪ್ರತಿ ಕುಟುಂಬಕ್ಕೂ ಕೂಡ ಒಬ್ಬ ಮಗುವಿಗೆ ಮಾತ್ರ ಈ ಸ್ಕೀಮ್ನಲ್ಲಿ ಉಚಿತ ಲ್ಯಾಪ್ಟಾಪನ್ನು ನೀಡಲಾಗ್ತದೆ. ಒಂದು ವೇಳೆ ಇದೇ ಸ್ಕೀಮಲ್ಲಿ ನೀವೇನಾದರೂ ಮೊದಲಿಗೆ ಲ್ಯಾಪ್ಟಾಪನ್ನು ಪಡೆದಿದ್ರೆ ಅಂಥವರು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಆಗಿದ್ರೆ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ನೋಡಿಲಿ. ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ತುಂಬ ಸುಲಭವಾಗಿದೆ. ಇದು ಸಂಪೂರ್ಣ ಆಫ್ಲೈನ್ ಆಗಿರ್ತದೆ. ಯಾವುದೇ ನೆಟ್ ಸೈಬರಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕಾಗಲ್ಲ. ಇದು ಆಫ್ಲೈನ್ ಅರ್ಜಿ ಅಂದರೆ ಪೇಪರ್ ಮೂಲಕವಾಗಿ ನೀವು ಸಲ್ಲಿಸಬೇಕಾಗ್ತದೆ. ನೋಡಿಲಿ, ಕರ್ನಾಟಕದ ಅಧಿಕೃತ ಒಂದು ನಿಗಮದ ಕಚೇರಿ ಏನಿದೆಯಲ್ಲ, ಈ ಒಂದು KSDC ಅಂದರೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಏನಿದೆಯಲ್ಲ, ಅಲ್ಲಿಗೆ ನೇರವಾಗಿ ನೀವು ಭೇಟಿ ಏನಾದರೂ ಕೊಟ್ಟು ಅರ್ಜಿ ಫಾರ್ಮನ್ನು ಇಸ್ಕೋಬಹುದು. ಅದರ ಒಂದು ವೆಬ್ಸೈಟ್ ಇದೆ, ಅದರಲ್ಲಾದರೂ ಹೋಗಿ ಈ ಒಂದು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು, ನೀವು ನಿಮ್ಮೆಲ್ಲ ಒಂದು ವಿವರಗಳನ್ನು, ವೈಯಕ್ತಿಕ ವಿವರಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಪಾಲಕರ ವಿವರ ಹಾಗೂ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಕ್ಕಂಥದ್ದು ಅದರ ಲಿಸ್ಟ್ ಇರುತ್ತೆ. ಆ ಎಲ್ಲ ಡಾಕ್ಯುಮೆಂಟನ್ನು ನೀವು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅರ್ಜಿಯನ್ನು ಕೊನೆಯ ದಿನಾಂಕ ನೋಡಿಲಿ, ಡಿಸೆಂಬರ್ 6, 2025 ಸಂಜೆ 5:30 ಒಳಗಾಗಿ ಕಚೇರಿಗೆ ನೀವು ಖುದ್ದಾಗಿ ಭೇಟಿ ನೀಡಿ ಸಲ್ಲಿಸಬೇಕಾಗ್ತದೆ. ಅಥವಾ ಅಂಚೆಯ ಮೂಲಕನಾದರೂ ಸಲ್ಲಿಸಬಹುದು. ಅಂಚೆ ಮೂಲಕ ಅಂದರೆ ನೀವು ಡಿಸೆಂಬರ್ 6 ಸಂಜೆ 5ರೊಳಗಾಗಿ ಸಲ್ಲಿಸಬೇಕಂದ್ರೆ 1-2 ದಿನ ಮುಂಚೆನೇ ಸಲ್ಲಿಸಬೇಕಾಗುತ್ತೆ. ವೀಕ್ಷಕರೇ, ಈ ಸ್ಕೀಮ್ ಏನಿದೆ ಅಲ್ಲ, ಈ ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗಬೇಕು ಅನ್ನೋದಾದ್ರೆ ಇಲ್ಲಿ ನೋಡಿ, ಕೆಲವೊಂದು ಅಗತ್ಯ ದಾಖಲೆಗಳ ಅವಶ್ಯಕತೆ ಇದೆ. ಯಾವೆಲ್ಲ ದಾಖಲೆಗಳು ಇದ್ರೆ ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡಬಹುದು ಅನ್ನೋದಾದ್ರೆ ಇಲ್ಲಿ ನೋಡ್ತಾ ಇದ್ರಿ, ಎಲ್ಲಾ ಒಂದು ಪ್ರತಿಗಳನ್ನು ಕೂಡ ಸ್ಪಷ್ಟ ಮತ್ತು ಇತ್ತೀಚಿನ ಒಂದು ಪ್ರತಿಗಳನ್ನ ನೀವು ಕೊಡಬೇಕಾಗ್ತದೆ. ಯಾವೆಲ್ಲ ದಾಖಲಾತಿಗಳು ಅಥವಾ ದಾಖಲೆಗಳನ್ನ ಕೊಡಬೇಕು ಅನ್ನೋದಾದ್ರೆ ಇಲ್ಲಿದೆ ನೋಡಿ, ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೊಡಬೇಕಾಗ್ತದೆ. ಹಾಗೂ ನಾನು ಅವಾಗಲೇ ಹೇಳ್ದಂಗೆ ತಂದೆ ತಾಯಿಗಳು ಏನು ಸಫಾಯಿ ಕರ್ಮಚಾರಿ ಅಥವಾ ಪೌರ ಕಾರ್ಮಿಕರಾಗಿ
ಸೇವೆಯನ್ನು ಸಲ್ಲಿಸಿರ್ತಾರೆ, 5 ವರ್ಷ ಸೇವೆ ಸಲ್ಲಿಸಿರ್ತಾರಲ್ಲ, ಹಾಗಾಗಿ ಆ ಅನುಭವದ ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ಗುರುತಿನ ಚೀಟಿನೂ ಕೂಡ ಕೊಡಬೇಕಾಗ್ತದೆ. ಹಾಗೆ ಜಾತಿ ಸಂಬಂಧಿಸಿದಂತೆ ಜಾತಿ ಪ್ರಮಾಣ ಪತ್ರ ಏನಿರುತ್ತೆ ನಮ್ದು, ಸೊ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀವು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ಈ ತಂದೆ ತಾಯಿ ಒಂದು ಆದಾಯ ಪ್ರಮಾಣ ಪತ್ರ ಇದೆಯಲ್ಲ, ಯಾಕಂದ್ರೆ 2.5 ಲ್ಯಾಕ್ ಒಳಗಡೆ ಇರಬೇಕು ತಂದೆ ತಾಯಿಯ ಆದಾಯ, ಹಾಗಾಗಿ ತಂದೆ ಮತ್ತು ತಾಯಿಯ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀವು ಕೊಡಬೇಕಾಗುತ್ತೆ. ಇಲ್ಲಿದೆ ನೋಡ್ರಿ, 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ತದೆ ನಿಮ್ಮ ತಂದೆ ತಾಯಿಯ ಆದಾಯ. ಮತ್ತು ಅದೇ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ಅನ್ನ ಕೊಡಬೇಕು. ಯಾರ್ಯಾರು ಆಧಾರ್ ಕಾರ್ಡ್ ಬೇಕು ಅನ್ನೋದಾದ್ರೆ ವಿದ್ಯಾರ್ಥಿದ್ ಬೇಕು, ತಂದೆದ್ ಬೇಕು ಮತ್ತು ತಾಯಿದ್ ಬೇಕು. ತಂದೆ ತಾಯಿ ಮತ್ತು ವಿದ್ಯಾರ್ಥಿ ಏನು ಅಪ್ಲಿಕೇಶನ್ ಅನ್ನ ಹಾಕ್ತಿರಲ್ಲ, ಆ ಒಂದು ಅಭ್ಯರ್ಥಿ ಅಥವಾ ವಿದ್ಯಾರ್ಥಿ ತಂದೆ ತಾಯಿಯ ಮೂವರದು ಕೂಡ ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗ್ತದೆ. ಮತ್ತು ಅದರ ಜೊತೆಗೆ ಪ್ರಸ್ತುತ ಇವಾಗ ನಾವು ಅಡ್ಮಿಷನ್ ಮಾಡಿರ್ತೀವಲ್ಲ, ಆ ಅಡ್ಮಿಷನ್ ಮಾಡಿರುವಂತ ರಸೀದಿ ಇರ್ತದೆ ನೋಡ್ರಿ, ಅಡ್ಮಿಷನ್ ಫ್ರೀ ರಸೀದಿ, ಫೀ ಕಟ್ಟಿರ್ತಕ್ಕಂಥ ರೆಸಿಪ್ಟ್ ಅನ್ನು ಕೊಡಬೇಕು. ಹಾಗೂ ಇತ್ತೀಚಿನ ಶೈಕ್ಷಣಿಕ ಅಂಕಪಟ್ಟಿಗಳು ಅಂದ್ರೆ ಇವಾಗೇನು ನೀವು ಪಾಸ್ ಔಟ್ ಆಗಿರ್ತೀರಾ, ಆ ಡಿಗ್ರಿ ಪಾಸ್ ಔಟ್ ಆಗಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡು, PUC ಪಾಸ್ ಔಟ್ ಆಗಿದ್ರೆ PUC ಮಾರ್ಕ್ಸ್ ಕಾರ್ಡು, ಆ ಎಲ್ಲ ಅಂಕಪಟ್ಟಿಗಳನ್ನ ಕೊಡಬೇಕಾಗ್ತದ. ಆ ಮಾರ್ಕ್ಸ್ ಕಾರ್ಡ್ ಇನ್ನೊಂದು ಅಗತ್ಯವಾಗಿರ್ತಕ್ಕಂಥ ಒಂದು ಸೂಚನೆ ಇಲ್ಲಿದೆ ನೋಡಿ, ನೀವು ಕಳೆದ ವರ್ಷದ ಏನು ಪಾಸ್ ಔಟ್ ಆಗಿರ್ತೀರಿ ಆ ಒಂದು ಅಂಕಗಳು 50% ಹೆಚ್ಚಿಗೆ ಇರಬೇಕು. ಅಂದ್ರೆ ಕನಿಷ್ಠ 50% ನೊಂದಿಗೆ ನೀವು ತೇರ್ಗಡೆಯನ್ನ ಆಗಿರ್ಬೇಕಾಗ್ತದೆ. ಅದೇ ರೀತಿ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಗುರುತಿನ ಚೀಟಿಯನ್ನ ಸಲ್ಲಿಸಬೇಕಾಗ್ತದೆ. ಅದಾದ್ಮೇಲೆ ಇಲ್ಲಿ ಗಮನಿಸಿ, ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ಬೋನೋಫೈಡ್ ಸರ್ಟಿಫಿಕೇಟ್ ಅಂತಾನೂ ಕೂಡ ಕರಿಬಹುದು. ಇವಾಗ ನೀವು ಕಾಲೇಜನ್ನು ಅಡ್ಮಿಷನ್ ಮಾಡಿದ್ರಿ, ಅಲ್ಲಿ ಕೊಡ್ತಾರೆ ಕೇಳಿದ್ರೆ. ಸೊ ಅದು ಒಂದು, ಈ ಎಲ್ಲಾ ದಾಖಲಾತಿಗಳನ್ನು ಕೂಡ ಸರಿಯಾಗಿ ನೀವು ಸಲ್ಲಿಸಿಲ್ಲವಾದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಬಹುದು ಅನ್ನುವಂಥ ಸೂಚನೆ ಕೂಡ ಇಲ್ಲಿ ಕೊಡಲಾಗಿದೆ. ಹಾಗಾಗಿ ಇಲ್ಲಿ ನೋಡಿ, ಎಲ್ಲಿಗೆ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂದ್ರೆ ಈ ಅಂಚೆಯ ವಿಳಾಸ ಕೂಡ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಚೇರಿ, ಜಿಲ್ಲಾಡಳಿತ ಭವನ, ಚಿಕ್ಕಬಳ್ಳಾಪುರ 562101. ಎಸ್ ವೀಕ್ಷಕರೇ, ಈಗ ನಿಮಗೆ ಗೊತ್ತಾಯ್ತು ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಹಾಗೂ ಏನೆಲ್ಲ ಅರ್ಹತೆಗಳಿರಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಇರಬೇಕು ದಾಖಲೆಗಳು ಅನ್ನೋತಕ್ಕಂಥದ್ದನ್ನ ತಿಳ್ಕೊಂಡ್ರಿ. ಹಾಗೆ ಈ ಒಂದು ಸಂಪೂರ್ಣ ಪ್ರೋಸೆಸ್ ಏನಿದೆಲ್ಲ ಆಫ್ಲೈನ್ ಇರ್ತದ. ಇಲ್ಲಿ ಕೇವಲ ಇದು ಚಿಕ್ಕಬಳ್ಳಾಪುರ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆಫೀಸ್ ಇರ್ತದಲ್ಲ, KSSKDC ಅನ್ನುವಂಥ ಆಫೀಸು, ಅಲ್ಲಿ ಹೋಗಿ ಇದರ ಬಗ್ಗೆ ವಿಚಾರಿಸಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದ. ಹಾಗೆ ಅವ್ರು ಹೇಳ್ತಕ್ಕಂಥ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡಿ ಲ್ಯಾಪ್ಟಾಪ್ ಅನ್ನ ಕೇವಲ 2 ರಿಂದ 3 ತಿಂಗಳಲ್ಲಿ ಪಡ್ಕೊಳ್ಬಹುದು. ಎಸ್ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಸಂಪೂರ್ಣವಾಯಿತು ಅಂತ ಭಾವಿಸಿ ಇದು ಯೂಸ್ಫುಲ್ ಆಗುತ್ತೆ ಅನ್ನುವಂತ ಒಂದು ಭರವಸೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಎಲ್ಲ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ನೀವು ಈ ವಿಡಿಯೋನ ಯಾರೆಲ್ಲ ಇದಕ್ಕೆ ಅರ್ಹರಾಗುವಂತ ಅಭ್ಯರ್ಥಿಗಳು ಇದ್ದಾರೆ ಅನ್ಸುತ್ತೆ ಅವರೆಲ್ಲರಿಗೂ ಶೇರ್ ಮಾಡಿ, ಹಾಗೂ ನಿಮ್ಮೆಲ್ಲ ಶಾಲಾ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರ ಮುಖಾಂತರವಾಗಿ ಅವರಿಗೂ ಕೂಡ ಇದು ಅನುಕೂಲವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.